ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾವ್ ವ್ಲಾಗ್ಸ್. ಇವತ್ತು ನಮ್ಮ ಮನೆಯಿಂದ ತುಂಬ ದಿನದಿಂದ ನಾನು ಸುಮಾರು ತಿಂಗಳಿಂದನೇ ಒಂದು ಐಟಮ್ ಇಟ್ಟಿದ್ದೀನಿ. ಏನಂದರೆ ಈ ಆರ್ ಸಿ ಕಾರು. ಈ ಆರ್ ಸಿ ಕಾರ್ ನಾನು ಇಟ್ಟು ಆಲ್ಮೋಸ್ಟ್ 1 ಇಯರಾಗಿ ಬಂತು, ಧೂಳು ಹಿಡಿದ್ಬಿಟ್ಟಿದೆ. ಇವತ್ತು ಅದನ್ನು ರನ್ನಿಂಗ್ ಕಂಡೀಷನ್ ಮಾಡೋಣ. ಧೂಳು ಯಾವ ಥರ ಹಿಡ್ದಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಅದಕ್ಕೆ ಶೆಲ್ಲು ಚಾರ್ಜು ಎಲ್ಲ ವ್ಯವಸ್ಥೆ ಮಾಡಿ, ಅದು ಚಾರ್ಜರ್ದದು. ಆ ಚಾರ್ಜರ್ ಹಾಕಿ ಅದಕ್ಕೆ ರಿಮೋಟಿಗೆ ಶೆಲ್ ಬೇಕು, ಶೆಲ್ಲು ತಂದುಬಿಟ್ಟು ಹಾಕೋಣ. ದಟ್ಸ್ ಆ ವರ್ಕಿಂಗ್ ಕಂಡೀಷನ್ ಮಾಡಬೇಕು. ಅದು ಹೇಗೆ ಓಡುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ ಇವತ್ತು. ಕಾರ್ ಇದು ಆಫ್ ರೋಡ್ ಗಾಡಿ ಅಂತ ತೊಗೊಂಡಿದ್ದು ನಾನು. ತಗೊಂಡು ಸ್ಟಾರ್ಟಿಂಗಲ್ಲಿ ಹುಮ್ಮಸ್ಸಲ್ಲಿ ಓಡಿಸ್ದೆ, ಆಮೇಲೆ ಅದ್ರ ಬಗ್ಗೆ ಗಮನನೇ ಹರಿಸಿಲ್ಲ. ಇದು ಅದ್ರದ್ದು ರಿಮೋಟು, ಇದು ಹಿಂದೆ ಮುಂದೆ ಪ್ರಾಯಿಲ್ ಏನೋ ರನ್ನಿಂಗ್ ಕಂಡೀಷನ್ ಇದೆ. ಇದು ಆ ಕಡೆ ಈ ಕಡೆ ತಿರುಗಿಸೋದು ವೀಲ್. ಇದು ಗಾಡಿ ತೆಗಿತೀನಿ ಈಗ. ತುಂಬ ಸುಮಾರು ವೆಯ್ಟ್ ಇದೆ ಇದು ನೋಡಿ. ಹಿಂಗಿದೆ ನನ್ನ ಕಾರು. ಕ್ಲೋಸ್ ಅಪ್ಪಲ್ಲಿ ತೋರಿಸ್ಲಾ, ಫುಲ್ ಸಿನಿಮ್ಯಾಟಿಕಲಿ ಈ ಥರ ಇದೆ. ಏನು ಸಖತ್ತಾಗಿ ಕಾಣಿಸುತ್ತೆ ಅಲ್ಲ. ಲೈಟ್ ಬಿಡುತ್ತೆ, ಈ ಹಾಕ್ಲಾಗ್ತೀನಿ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಲೈಟ್ ಆರ್ಸ್ ಲೈಟ್ ಬರ್ತೈತೆ ಆ ಕಡೆ. ಈಗ ನೋಡಿ, ಫುಲ್ ಸಿನಿಮ್ಯಾಟಿಕ್ಕು. ಏನು ಸಖತ್ತಾಗಿ ಕಾಣ್ತೈತಾನೆ. ಇದಕ್ಕೆ ಲೈಟ್ ಸೆಟಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಯಾವ ರೇಂಜಿಗೆ ಧೂಳು ಹಿಡ್ದಿದೆ ಅಂತ ಒಳಗಡೆ ಎಲ್ಲ ತೋರಿಸ್ತೀನಿ. ಈ ರೇಂಜಿಗೆ ಧೂಳು ಆಗ್ಬಿಟ್ಟಿದೆ ಗಾಡಿ. ಇದನ್ನೆಲ್ಲ ನೀಟಾಗಿ ರನ್ನಿಂಗ್ ಕಂಡೀಷನ್ ಮಾಡಬೇಕೀಗ ಓಡಿಸ್ಬಿಟ್ಟು. ಈಗ ಸಸ್ಪೆನ್ಷನ್ ಎಲ್ಲ ಹಿಡಿದ್ಬಿಟ್ಟೈತೆ. ಒಳ್ಳೆ ರಾಕ್ ಕಂಡೀಷನ್ ಇದು ಗಾಡಿ. ನೋಡಿರಿ, ಈ ಥರ ಬರುತ್ತೆ. ಈ ಥರ ಎಲ್ಲ ಸಿಂಗಲು ಆಲ್ ವೀಲ್ ಡ್ರೈವ್ ಇದು. ಸಖತ್ತಾಗೈತೆ. ಇದನ್ನ ಕ್ಲೀನ್ ಮಾಡಿಬಿಟ್ಟು ಫಸ್ಟು ಇದು ಬ್ಯಾಟ್ರಿ ಬಿಚ್ಚಬೇಕು. ಇದು ಕೆಳಗಡೆ ಐತಲ್ಲ, ಇಲ್ಲಿ ಸ್ಕ್ರೂ ಓಪನ್ ಮಾಡಿ, ಇಲ್ಲಿ ಆನ್ ಆಫ್ ಬಟನ್ ಐತೆ. ಇದರೊಳಗಡೆ ಇನ್ಬಿಲ್ಟ್ ಚಾರ್ಜಿಂಗ್ ಶೆಲ್ ಐತೆ. ಅದ್ರದ್ದು ಚಾರ್ಜರ್ ಹುಡುಕ್ಬೇಕು ಇವಾಗ ಎಲ್ಲಿದೆ ಅಂತ. ಅದೊಂದು ಕೆಲಸ, ಹುಡುಕೋಣ ಬನ್ನಿ. ಚಾರ್ಜರು ಇದ್ರದ್ದು ಇಲ್ಲಿ ಇಷ್ಟೊಂದು ಕಾರಿದೆ, ಅವೆಲ್ಲ ಸುಮ್ಮನೆ ಸೋಕಿಗೆ ಇಟ್ಟಿರೋದು. ನಾನು ಇಟ್ಟಿದ್ರೆ ಇಲ್ಲೇ ಇಟ್ಟಿರ್ತೀನಿ. ಇದೇನು ಚಾರ್ಜರ್ ಇದು? ಕೇಬಲು ಇದು ಇಲ್ಲ. ಇಲ್ಲಿಲ್ಲ ಅಂದರೆ ಡ್ರಾಯರಲ್ಲಿ ಇಟ್ಟಿರ್ತಾರೆ. ನಮ್ಮ ಡ್ರಾಯರು ನಮ್ಮ ರಾಹುಲ್ ಇಲ್ಲೇ ಇದ್ದಾನೆ. ರಾಹುಲ್ ಹಾಯ್ ಮಾಡಪ್ಪ. ಹಾಯ್. ರಾಹುಲ್ ಬೆಳಕು ಕಾಣಿಸ್ಬಿಟ್ಟು ನೋಡಿ. ಏನೇ ಎಲೆಕ್ಟ್ರಿಕ್ ಐಟಮ್ಸ್ಗಳು ಇಟ್ಟಿದ್ರು ಇಲ್ಲಿ ಇಟ್ಟಿರ್ತೀನಿ. ಐರನ್ ಬಾಕ್ಸ್ ಬೇರೆ. ಇಷ್ಟೊಂದು ಕಸ ಹಾಕಿಟ್ಟಿದ್ದೀನಿ. ಹಾಂ ನೋಡಿ, ಇದೆ ಅದ್ರದ್ದು ಚಾರ್ಜರ್. ಈಗ ಚಾರ್ಜರ್ ಹಾಕೋಣ ಬನ್ನಿ. ಚಾರ್ಜರ್ ಏನೋ ಸಿಕ್ತು, ಬಟ್ ಈಗ ಈ ಸ್ಕ್ರೂ ಓಪನ್ ಮಾಡಬೇಕು. ಈ ಸ್ಕ್ರೂ ಓಪನ್ ಮಾಡೋದಕ್ಕೆ ನನ್ನ ಹತ್ರ ಯಾವುದೇ ರೀತಿಯಾದ ಸ್ಕ್ರೂ ಡ್ರೈವರ್ ಇಲ್ಲ. ಸೊ ದೇಸಿ ಜುಗಾಡ್ ಅನ್ನೋ ಹತ್ರ ಇದೆಯಲ್ಲ, ಚಾಕು. ವೇರ್ ಇಸ್ ಚಾಕು? ಚಾಕೆ ಇಲ್ಲ. ದೇಸಿ ಜುಗಾಡು ಇದು ಒಂದೇ ಇರೋದು. ಇದೇ ಜುಗಾಡಲ್ಲಿ ಈಗ ತೆಗಿಬೇಕು. ನೋಡೋದಾಗುತ್ತೋ ಇಲ್ವೋ ಅಂತ. ಅಡಿ ಬೈಲಿ, ಅಡಿ ಕೆಳಗಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತ. ಹಿಂಗೆ ಹಿಡ್ಕೊ ಫೋನ್ನ, ಕರೆಕ್ಟಾಗಿ ಹಿಡ್ಕೊ, ಆಟಾಡ್ಸ್ಬಿಡ. ದೇಸಿ ಜುಗಾಡ್ ಮಾಡ್ತಿದ್ವಿ. ಹೇಳೋದ್ರಲ್ಲಿ ಜೋಶ ಇಲ್ವಲ್ಲೋ. ನೋಡಿ ಗೈಸ್, ಓಪನ್ ಆಯಿತು ಕ್ಯಾಪು. ಇದೆ ಬ್ಯಾಟ್ರಿ, ರೀಚಾರ್ಜಬಲ್ ಬ್ಯಾಟ್ರಿ ಇದು. ಹಿಂಗೆ ಓಪನ್ ಮಾಡಿಬಿಟ್ಟು ಇಲ್ಲಿ ಪ್ಲಗ್ ಇರುತ್ತೆ, ಇದು ಅನ್ಪ್ಲಗ್ ಮಾಡೋದು. ಇಲ್ಲೊಂದು ಬಟನ್ ಇಟ್ಕೋಬೇಕು. ಇಟ್ಬಿಟ್ಟು ಕಿತ್ರಿಂಗ್ ಓಪನ್ ಆಗುತ್ತೆ. ಸೊ ಇದನ್ನು ನಮ್ಮ ಈ ಚಾರ್ಜರ್ ಇದೆಯಲ್ಲ, ಈ ಚಾರ್ಜರ್ಗೆ ಹಿಂಗೆ ಕನೆಕ್ಷನ್ ಕೊಡಬೇಕು. ನೋಡಿಕೊಂಡು ಹಾಕ್ರಿ, ಹಿಂಗೆ ಲಾಕಿದು. ಸೊ ಇದು USB ಯಾವ್ದಾದ್ರು ಒಂದು ಅಡಾಪ್ಟರ್ಗೆ ಹಾಕಬೇಕು. ಇದನ್ನ ಚಾರ್ಜ್ ಮಿನಿಮಮ್ ಅಂದರೆ 1 ಅವರ್ ಚಾರ್ಜ್ ಆಗಬೇಕು. 1 ಅವರ್ ಚಾರ್ಜ್ ಆದಮೇಲೆ ಸಿಗ್ತೀನಿ. ಅಷ್ಟರಲ್ಲಿ ಗಾಡಿನ ಕ್ಲೀನ್ ಮಾಡ್ತೀನಿ. ಗೈಸ್, ಕಾರೆಲ್ಲ ನೀಟಾಗಿ ತೊಳೆದಾಯ್ತು ನೋಡಿ. ಈಗ ಇನ್ನೂ ನೀರು ಹಂಗೆ ಐತೆ, ಒಳಗಡೆ ಎಲ್ಲ ಒರ್ಸೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಸ್ವಲ್ಪ ಚಾರ್ಜ್ ಹಾಕಿ ರನ್ನಿಂಗ್ ಕಂಡೀಷನ್ ಮಾಡೋಣ.
ಆಮೇಲೆ ಔಟ್ಡೋರಲ್ಲೂ ಓಡಿಸ್ತೀನಿ. ಇದು ಎಷ್ಟು ಫಾಸ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಚಾರ್ಜ್ ಚೆನ್ನಾಗಿದ್ರೆ ಮಾತ್ರ ಫುಲ್ ಫಾಸ್ಟಾಗಿ ಓಡಾಡುತ್ತೆ. ಅದಕ್ಕೆ 1 ಅವರ್ ಚಾರ್ಜ್ ಹಾಕ್ತೀನಿ, ಆಮೇಲೆ ಸಿಗ್ತೀನಿ. ಮ್ಯಾಸಿವ್ ಆಗಿದೆ ಅಲ್ವ ಟೈರ್ಸು, ಚೆನ್ನಾಗೈತೆ ಗಾಡಿದು. ಅದು ಗೋಲ್ಡ್ ಫಿನಿಶು, ಗೋಲ್ಡನ್ ಬ್ಲ್ಯಾಕ್ ಸಾಕಾಗೈತೆ. ಸೊ ಇದಕ್ಕೆ ಲೈಟು ನೋಡೋಣ, ಅರೇಂಜ್ ಮಾಡ್ತೀನಿ, ಮುಂದೆ ಹೇಳ್ತೀನಿ. ನೋಡಿ ಈಗ ಈ ಪ್ಲಗ್ ಎಲ್ಲ ಆಗೈತೆ. ಈ ಥರದೊಂದು ಅಡಾಪ್ಟರ್ ತೊಗೊಂಡು ಈ ಅಡಾಪ್ಟರ್ಗೆ ಪ್ಲಗ್ ಮಾಡೋಣ. ಪ್ಲಗ್ ಮಾಡಿದ್ರೆ ಇಲ್ಲಿ ಸ್ವಿಚ್ಚು ಬೈಲಿ ತೋರಿಸು. ಈ ಸ್ವಿಚ್ಗೆ ಹಾಕೋದಿಂಗೆ ಹಾಕ್ಬಿಟ್ಟು ಕೊಟ್ಟರೆ ಇಲ್ಲಿ ಲೈಟ್ ಬರುತ್ತೆ, ಇದು ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಸೊ ಇದು 1 ಅವರ್, ಮಿನಿಮಮ್ 1 ಅವರ್ ಆದರೂ ಚಾರ್ಜ್ ಆಗಬೇಕು. ಫುಲ್ ಡೆಡ್ ಆಗಿದೆ. ಸೊ ಗೈಸ್ 1 ಅವರ್ ಮೇಲಾಗಿದೆ ಚಾರ್ಜ್ ಹಾಕಿ. ಗಾಡಿ ಎಲ್ಲ ನೀಟಾಗಿ ತೊಳೆದು ರೆಡಿ ಮಾಡಿದ್ದೀನಿ. ಸೊ ನೋಡಿ ಹಿಂಗೆ ಕಾಣಿಸ್ತಾ ಇದೆ ಗಾಡಿ, ಇದು ಎಲ್ಲ ಕ್ಲೀನಾಗಿ ಆಗಿದೆ. ಇಟ್ಸ್ ಓಕೆ. ಫಸ್ಟ್ ರನ್ನಿಂಗ್ ಐತೆ ಇಲ್ಲ ಅಂದ್ರೆ ಟೆಸ್ಟ್ ಮಾಡಬೇಕು. ರಾಹುಲ್ ಹೇಗೆ ಅನಿಸ್ತದೆ, ರನ್ನಿಂಗ್ ಆಗುತ್ತಾ ಗಾಡಿ? ಪಕ್ಕ ಆಗುತ್ತೆ, ಚಾರ್ಜ್ ಆಗಿದೆ. ಚಾರ್ಜರ್ ಎತ್ಕೊಬತ್ತೀನಿ. ಸೊ ನೋಡಿ ಇಲ್ಲಿ ಚಾರ್ಜರ್ ರೆಡಿ ಆಗಿದೆ. ಆಫ್ ಮಾಡೋಣ, ತೆಗಿತೀನಿ ಈಗ. ಸೊ ಚಾರ್ಜರ್ ತೆಗೆದಾಗಿದ್ದೀನಿ. ಇದು ಅನ್ಪ್ಲಗ್ ಮಾಡ್ಬೇಕು. ಇಲ್ಲಿ ಒಂದು ಬಟನ್ ಮುಕ್ಬಿಟ್ಟು ಹಿಂಗೆ ಹೇಳಿದ್ರೆ ಅನ್ಪ್ಲಗ್ ಆಗುತ್ತೆ. ಸೊ ಇದು ಇಲ್ಲೇ ಇರ್ಲಿಕ್ಕೆ ಬೇಕಾಗುತ್ತೆ ಮತ್ತು ಚಾರ್ಜ್ ಹಾಕೋದಕ್ಕೆ. ನಮಗೆ ಬೇಕಾಗಿರೋದು ಬ್ಯಾಟ್ರಿ ಮಾತ್ರ. ಬನ್ನಿ ಈಗ ನಮ್ಮ ದೇಸಿ ಜುಗಡೆ ಮಾಡಬೇಕು ಇದಕ್ಕೆ. ಬಿದ್ದೋಗ್ಬಿಟ್ಟಿದ್ದು ಜಸ್ಟು. ಇದು ಹಿಂಗಿರಲಿ. ಈ ಕಾರ್ಗೆ ಫಸ್ಟ್ ಇದನ್ನ ಪ್ಲಗ್ ಮಾಡಿ ಆಮೇಲೆ ಸೆಟ್ ಮಾಡಬೇಕು. ಈ ಕಡೆನೇ ಹಾಕ್ಬೇಕು. ಇದಕ್ಕೆ ಹಿಂಗಾಗಲ್ಲ, ಹಿಂಗಾಗಲ್ಲ, ಹಿಂಗಾಗುತ್ತೆ. ಹಿಂಗೆ ಹಾಕಿ ಇದು ಕರೆಕ್ಟಾಗಿ ಪ್ಲಗ್ ಮಾಡಿಲ್ಲ ಅಂದರೆ ಕೂರಲ್ಲ. ಹಿಂಗೆ ಹಾಕಿ ಸೌಂಡ್ ಬರ್ಬೇಕಾದ್ರೆ ಟಕ್ ಅಂತ. ಸೊ ಇದು ಹಿಂಗೆ ರಿಮೋಟಲ್ಲಿ ಇದ್ರದ್ದು ಹೌದಾ, ರಿಮೋಟಲ್ಲಿ ಬ್ಯಾಗ್ ಐತೆ ಹಂಗೆ ಇತ್ತು. ರಿಮೋಟೇ ಹೊಡ್ಸಿಲ್ಲ. ರಿಮೋಟ್ ರನ್ನಿಂಗಲ್ಲಿ ಐತೆ, ಲೈಟ್ ಬರ್ತೈತೆ ಇಲ್ಲಿ. ಮತ್ತು ಇದು ಆನ್ ಆಫ್ ಮಾಡಿಲ್ಲ. ಈಗ ಆನ್ ಇಲ್ಲಿ ಬೈಲಿ ಆನ್ ಸ್ವಿಚ್ ಇಲ್ಲಿದೆ. ಹಿಂಗೆ ಮಾಡಬೇಕು ನೋಡಿ. ಈಗ ಆಫ್ ಮಾಡಿಬಿಟ್ಟು ಇದು ಹಾಕ್ತೀನಿ ರೀ. ಇದು ಹಾಕಿ ಇಲ್ಲಾಂದರೆ ಬ್ಯಾಟ್ರಿ ಉಡ್ಸ್ಕೊಬಿಡ್ತದೆ ಕರೆಕ್ಟಾಗಿ. ಹಾಕಿಲ್ಲ ಅಂದರೆ ಇದನ್ನು ಇಷ್ಟೇ ಕೂರೋದಿದು. ಸ್ಕೂಟರ್ ಇಟ್ಕೋಬೇಕು ನಾನು. ಸೊ ಗೈಸ್ ಸ್ಕ್ರೂ ಎಲ್ಲ ಹಾಕಾಯ್ತು. ಬಟನ್ ಇದು ಒಳಗಡೆ ಆನ್ ಮಾಡ್ತೀನಿ, ಆನ್ ಆಯಿತು. ರನ್ನಿಂಗ್ ನೋಡಿ ಈಗ. ಬನ್ನಿ ಈಗ ಹೊರಗಡೆ ಕರ್ಕೊಂಡು ಹೋಗೋದು. ಹೊರಗಡೆ ಹಾಕೊಂಡು ಈಗ ಇಲ್ಲಿ ಫ್ಲೋರ್ ಮೇಲೆ ಆಟ ಆಡಿಸ್ತೀನಿ. ಈಗ ಹಿಂಗೆ ಹೋಗುತ್ತೆ ನೋಡ್ಬೇಕು. ಈಗ ಸ್ವಲ್ಪ ಟಚ್ ಬಿಟ್ಟೋಗುತ್ತೆ. ಯಾವ್ದಾದ್ರು ಆಟ ಇಲ್ಲ ಮರ. ಯಾವ ಹುಲ್ಲು ಏನು ಇಲ್ಲಕ್ಕೆ ಕೆಲವಲ್ಲ ಇದಕ್ಕೆ. ಆ ಫುಲ್ ಹಾಕೋದಿಲ್ಲ.
ಇದು ದೊಡ್ಡ ಕಾರ ಒಂದು, ಇದು ಚಿಕ್ಕ ಕಾರ ಒಂದು. ಬ್ಯಾಟ್ರಿ ಲೋ ಆಯ್ತಿಲ್ಲ. ಬ್ಯಾಟ್ರಿ ಲೋ ಆಯ್ತು. ಇಲ್ಲ ಓಹೋ ಇದೆಲ್ಲ ಸಿಗಾಕಬಿಟ್ಟೈತೆ. 1 ಅವರ್ ಚಾರ್ಜ್ಗೆ ಒಳ್ಳೆ ಬ್ಯಾಟ್ರಿ ಪಿಕಪ್ ಐತಿ. ಚಾರ್ಜ್ ಖಾಲಿ ಆಗೋಯ್ತು. ಸೊ ಗೈಸ್ ಚಾರ್ಜ್ ಫುಲ್ ಖಾಲಿ ಆಗೋಯ್ತು, ಪವರ್ ಸಾಲ್ತಿಲ್ಲ. ಸೊ ಇನ್ನೊಂದ್ಸಲ ಚಾರ್ಜ್ ಹಾಕ್ತೀನಿ. ಈ ಸಲ ಒಂದು 2 ಅವರ್ ಚಾರ್ಜ್ ಹಾಕ್ಬಿಟ್ಟು ತೋರಿಸ್ತೀನಿ ಇದ್ರದ್ದು ಪವರು. ನಮ್ಮ ಮನೆ ನೋಡಿ ಇಷ್ಟೆಲ್ಲ ಆಫ್ ರೋಡ್ಗೆ ಸೆಷನ್ಗಿದೆ. ಇನ್ನೊಂದ್ಸಲ ಆಡಿಸ್ತೀನಿ ಇದನ್ನೆಲ್ಲ.